ನಮಸ್ಕಾರ. ಕಲ್ಲಪ್ಪಣ ನಾನು ಔಷಧಿ ಅಂಗಡಿಗೆ ಹೋಗಿದ್ದೆವು. ಕಲ್ಲಪ್ಪಣ ನಮಗೆ ಒಂದಿಷ್ಟು ಔಷಧಿಗಳ ಅವಶ್ಯಕತೆ ಇತ್ತು. ಆ ಔಷಧಿಗಳನ್ನು ಖರೀದಿಸುವ ಸಂದರ್ಭದಲ್ಲಿ ಕಲ್ಲಪ್ಪಣ್ಣ ಪ್ರತಿಯೊಂದು ಔಷಧದ ಸ್ಟ್ರಿಪ್ಪನ್ನು ಗುಳಿಗೆ ಸ್ಟ್ರಿಪ್ಪನ್ನು ಔಷಧ ಮಾತ್ರೆಗಳ ಸ್ಟ್ರಿಪ್ಪನ್ನು ತೆಗೆದುಕೊಂಡು ಚೆಕ್ ಮಾಡಕತ್ತಿದ್ದ ಹಿಂದೆ. ನಾಂದೆ ಏನಪ್ಪ ಏನೋ ರೇಟ್ ಚೆಕ್ ಮಾಡಕತ್ತಿದ್ದೇನೆ ಅಂತ ಕೇಳಿದೆ. ಅದ್ರ ಬೆಲೆ ಎಷ್ಟು ಅಂತೇಳಿ ಚೆಕ್ ಮಾಡಕತ್ತಿದ್ದೇನೆ ಅಂತ ಕೇಳಿದೆ. ಕಲ್ಲಪ್ಪಣ್ಣ ಅಂದ, ಇಲ್ಲೋ ತಮ್ಮ, ಬೆಲೆ ಚೆಕ್ ಮಾಡೋದು ಒತ್ತಟ್ಟಿಗೆ ಇರಲಿ, ಗುಳಿಗೆ ತಗೊಳ್ಳೋದಾಗ ಮಾತ್ರ ಅದ್ರ ಎಕ್ಸ್ಪೈರಿ ಡೇಟ್ ಮಾತ್ರ ಚೆಕ್ ಮಾಡ್ಬೇಕು ನೋಡಪ್ಪ ಅಂತ. ಯಾಕೆ ಬೇಡ ಅಂತ ಕೇಳಿದೆ. ಯಾರು ಎಕ್ಸ್ಪೈರ್ ಆದ ಗುಳಿಗೆ ಕೊಡ್ತಾರೆ? ಇಲ್ಲೋ, ಈಗಿನ ಕಾಲದಾಗ ಯಾರನ್ನು ನಂಬಂಗಿಲ್ಲ ಗುಳಿಗೆ ವಿಷಯದಾಗ. ಯಾರು ಯಾವಾಗ ಎಕ್ಸ್ಪೈರಿ ಡೇಟ್ ಆಗಿದ್ದು ಗುಳಿಗೆ ಕೊಡ್ತಾರ ಗೊತ್ತಿಲ್ಲ, ಅದಕ್ಕೆ ಚೆಕ್ ಮಾಡಿ ತಗೋಬೇಕು ಅಂತಂದ. ಆಯ್ತು ಬಿಡಪ್ಪ, ಅದನ್ನೂ ಒಂದು ಒಳ್ಳೆಯದೇ, ಚೆಕ್ ಮಾಡು, ನನಗೂ ಕೂಡ ನೋಡ್ಸು, ಚೆಕ್ ಮಾಡು. ಆಯ್ತು, ನಾನು ನೋಡಿದೆ, ಎಲ್ಲ ಸರಿ ಇದು ತುಂಬ ಬಂದೆ. ಬರೋ ಸಂದರ್ಭದಲ್ಲಿ ಕಲ್ಲಪ್ಪಣ್ಣ ಮತ್ತೆ ಹೇಳ್ತಾನ, ಅಮ್ಮ, ಎಕ್ಸ್ಪೈರಿ ಡೇಟ್ ಮುಗಿದ್ಮೇಲೆ ಔಷಧಿನೇ ವಿಷಯ ಆಗ್ತದೆ. ವಿಷಕ್ಕೇನು ಔಷಧಿ ಇತ್ತದು, ಅದೇ ಒಂದು ಅವಧಿ ಮುಗಿದ ನಂತರ ಅದೇ ವಿಷಯ ಆಗ್ತದೆ. ಎಕ್ಸ್ಪೈರಿ ಡೇಟ್ ಮುಗಿದ ನಂತರ ಔಷಧಿನೇ ವಿಷಯ ಆಗ್ತದ. ಹಂಗೆ ನಮ್ಮ ಜೀವನದಾಗ ಎಲ್ಲದಕ್ಕೂ ಒಂದಿಷ್ಟು ಎಕ್ಸ್ಪೈರಿ ಡೇಟ್ ಅದ, ಅದು ಮುಗಿದ ಮೇಲೆ ಅದು ನಮಗೆ ವಿಷಯ ಆಗ್ತದ. ಅದನ್ನು ನಾವು ಬಿಟ್ಬಿಡ್ಬೇಕು. ಕೇಳಿದೆ ಕಲ್ಲಪ್ಪಣ್ಣ, ಏನು ಅಂಥವು ಏನದಪ್ಪ ಜೀವನದಾಗ ಎಕ್ಸ್ಪೈರಿ ಡೇಟ್ ಆಗತ್ತವ? ನಾವೇ ಒಂದಿನ ಎಕ್ಸ್ಪೈರ್ ಆಗಿ ಹೋಗ್ಬಿಡ್ತೀವಿ, ಅದ್ರಾಗ ಏನದ ಅಂತ ನಾನು ಅಂದೆ. ನಾವು ಎಕ್ಸ್ಪೈರಿ ಆಗ್ತೀವಿ ಸರಿ, ನಾವು ಬದುಕೇಳದಾಗ ನಾವು ಬಳಸುವ ಅನೇಕ ವಸ್ತುಗಳು ಕೂಡ ಎಕ್ಸ್ಪೈರ್ ಆಗ್ತಾವ. ಅವು ಎಕ್ಸ್ಪೈರ್ ಆದ್ರೂ ಅವುಗಳ ಜೊತೆ ನಾವು ಇರ್ತೀವಲ್ಲ, ಅವು ನಮಗೆ ವಿಷಯವಾಗಿ ಕುಂದಿರ್ತಾವ, ನಮ್ಮ ಜೀವನಕ್ಕೆ ವಿಷಯ ಆಗ್ತಾವ. ಅದಕ್ಕೆ ಹೇಳಿನಿ, ನಾವು ಎಕ್ಸ್ಪೈರಿ ಆದ್ರೆ ಮುಗಿದೋಯ್ತು, ಅದಕ್ಕೆ ಆ ಕಥೆನೇ ಮುಗೀತು. ಆದ್ರೆ ಇದ್ದಾಗ ಏನು ಎಕ್ಸ್ಪೈರಿ ಆದ್ರೂ ಇಟ್ಕೊಂತೀವಲ್ಲ, ಅದರಿಂದ ಭಾಳ ತ್ರಾಸ ಅನುಭವಿಸ್ತೀವಿ. ಹೆಂಗೆ ಎಕ್ಸ್ಪೈರಿ ಔಷಧಿ ತೊಗೊಂಡು ಬಳಸ್ದೇವ ಅಂದ್ರೆ ನಮ್ಗೆ ಹೆಂಗೆ ಅದರಲ್ಲಿಂದ ಅನುಕೂಲಕ್ಕಿಂತ ತ್ರಾಸ ಹೆಚ್ಚಿಗೆ ಆಗ್ತದೆ. ಹಂಗೆ ಎಕ್ಸ್ಪೈರಿ ಆದ ವಿಷಯಗಳನ್ನು ಕೂಡ ನಾವು ಬಿಟ್ಬಿಡ್ಬೇಕು, ತಗೋಬಾರ್ದವು, ಬಳಸಬಾರ್ದವು ಅಂತ. ಯಾವಪ್ಪ ಅಂತ ವಿಷಯಗಳು ಅಂತ ಹೇಳಿ ಕಲ್ಲಪ್ಪಣ್ಣ ಅಂತಾನ, ಬಹಳಷ್ಟು ಅದಾವ. ನಾವು ಜೀವನದಲ್ಲಿ ಬಳಸ್ತಕ್ಕಂಥ ಪ್ರತಿಯೊಂದು ವಿಷಯ ವಸ್ತುಗಳಿಗೂ ಕೂಡ ಒಂದು ನಿಶ್ಚಿತ ಅವಧಿ ಅದ. ಆ ಅವಧಿ ನಂತರ ಅವುಗಳ ಬಗ್ಗೆ ಆಸಕ್ತಿಯನ್ನು ನಾವು ಕಡಿಮೆ ಮಾಡ್ಕೋಬೇಕಾಗ್ತದ. ನಾನು ಅದೇ ಕೇಳಕತ್ತೀನಪ್ಪ, ಯಾವ ಅಂತೇಳಿ ಒಂದೆರಡು ಉದಾಹರಣೆ ಕೊಟ್ಟು ಹೇಳ ನನಗ, ಅಂದ್ರೆ ಅರ್ಥ ಆಗ್ತದೆ ಅಂದೆ ನಾನು. ಹೇಳ್ದ, ಮಕ್ಕಳ ಬಗ್ಗೆ ಬಹಳ ಮಮತೆ ಇರ್ತದೆ ನಮಗ. ಅವುಗಳನ್ನ ಬಹಳ ಮುದ್ದಿನಿಂದ ಬೆಳೆಸ್ತೀವಿ. ದೊಡ್ಡವಾದ ನಂತರ, ಕೆಲಸಕ್ಕೆ ಸೇರಿದ ನಂತರ ಎಕ್ಸ್ಪೈರಿ ಆದಂತ ತಿಳ್ಕೋಬೇಕು. ಅವರು ಸ್ವತಂತ್ರ ಕುಟುಂಬ ಆಗಿ ಹೊರಗೆ ಹೋಗ್ಬೇಕು. ಅವರು ನಮ್ಮಲ್ಲೇ ಇದ್ದು ಅವ್ರಂದ್ರೆ ವಿಷಯ ಆಗ್ತದ. ಅದು ನಮ್ಗೆ ಹೊರಗೆ ಹೋಗ್ಬೇಕು, ಅವ್ರ ಕಾಲ ಮೇಲೆ ಅವ್ರ ನಿಂತ್ಬೇಕು, ಅವ್ರ ಕುಟುಂಬ ಅವ್ರು ಕಟ್ಕೋಬೇಕು. ನಾವು ಅವ್ರನ್ನ ಬೆಳೆಸೋದಷ್ಟೇ ನಮ್ಮ ಕರ್ತವ್ಯ. ಬೆಳೆಸಿದ್ಮೇಲೆ ಅವ್ರದ್ದು ಅವ್ರಿಗೆ ಮದುವೆ ಮಾಡ್ತೀವಿ, ಮಕ್ಕಳಾಗ್ತಾವ, ಅವ್ರದೇ ಒಂದು ಕುಟುಂಬ ಆಗ್ತವೆ. ಆಗ ಅವರ ಮೇಲಿನ ಒಂದು ಮಮಕಾರ ಏನದಲ್ಲ, ಅದನ್ನು ನಾವು ಬಿಟ್ಬಿಡ್ಬೇಕು. ಯಾಕಂದ್ರೆ ಅವ್ರದೇ ಒಂದು ಕುಟುಂಬ ಅಲ್ಲಿ ಮುಗಿತಲ್ಲ, ಎಕ್ಸ್ಪೈರ್ ಆಯ್ತದ. ಹೆಚ್ಚಿಗೆ ಇದು ಬಯಕೆ ಮಾಡಿದೆವು, ಅಲ್ಲಿ ನಾವು ಅದು ನಮಗೆ ವಿಷಯ ಆಗ್ತದೆ. ನಾವು ಅವ್ರಿಗೆ ಬರೀ ಆಗ್ತೀವಿ, ಅವ್ರು ನಮಗೊಂದು ಏನಾರ ಅನ್ನೋದಾಗ್ತದೆ. ಈ ರೀತಿಯಾಗಿ ಕೆಲವು ಸಮಯ ಆದ ನಂತರ ನಾವು ಕೈ ಬಿಟ್ಬಿಡ್ಬೇಕಾಗ್ತದೆ. ಅದೇ ರೀತಿ ಸಂಪತ್ತು ಕೂಡ ಒಂದು ಜೀವನದ ಒಂದು ಅವಧಿಯಲ್ಲಿ ನಾವು
ಸಂಪತ್ತಿನ ಸಂಗ್ರಹ ಮಾಡಬೇಕು. ಮಾಡಿದ ನಂತರ ಅದನ್ನು ಸತ್ಕಾರ್ಯಕ್ಕೆ ಬಳಸ್ಬೇಕು. ಬರೀ ಕೂಡಿಡೋದೇ ಮಾಡ್ಕೊಂತಿದ್ದೇವೆ ಅಂದ್ರೆ ಅದು ಎಕ್ಸ್ಪೈರ್ ಆಗಿಬಿಡುತ್ತೆ. ಬಳಸುವ ಸಂದರ್ಭದಲ್ಲೇ ಬಳಸಬೇಕು. ಆ ಸಂದರ್ಭ ಮುಗಿದ ನಂತರ ನಾವು ಬಳಸಕ್ ಹೋದೆವು ಅಂದ್ರೆ ಅದು ಅವಧಿ ಮುಗ್ದಂಗೆ ಆಗಿರ್ತದೆ. ಹಾಗೆ ಇದ್ರೂ ಅದು ವ್ಯರ್ಥ ಆದ್ರಿಂದ ನಮ್ಮ ಉಪಯೋಗಕ್ಕಿಂತಲೂ ಅದರಿಂದ ಹಾನಿನೇ ಜಾಸ್ತಿ ಆಗ್ತದ. ಅದಕ್ಕೆ ಅಂಥದ್ದನ್ನ ಬಿಟ್ಬಿಡಬೇಕು. ಆರೋಗ್ಯದಾಗ ಎಷ್ಟಾದ್ರೆ ಸಕ್ಕರೆ ತಿಂದ್ರೆ ನಡೀತದ, ಸಿಹಿ ತಿಂದ್ರೆ ನಡೀತದ, ಹೆಂಗಾರ ಊಟ ಮಾಡಿದ್ರೆ ನಡೀತದ. ಅದೇ ಮಧುಮೇಹ ಬಂದ ನಂತರ, ಶುಗರ್ ಬಂದ ನಂತರ ನಮ್ಮಲ್ಲಿ ಎಷ್ಟಿದ್ರು ಅದು ಬಿಟ್ಬಿಡ್ಬೇಕಾಗ್ತದೆ. ಯಾಕಂದ್ರೆ ಅದು ನಮಗೆ ವಿಷ. ಆರೋಗ್ಯ ಇರತನ ಅದ್ರದ್ದು ಡೇಟ್ ಅದ. ಮಧುಮೇಹ ಬಂತಂದ್ರೆ ಸಕ್ಕರೆದ ಡೇಟ್ ಮುಗೀತದ. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅದ. ಅದನ್ನ ನಾವು ಗುರುತಿಸ್ಕೋಬೇಕು. ಗುರುತಿಸ್ಕೊಂಡು ಯಾವಾಗ ಕೈ ಬಿಡ್ಬೇಕು ಅನ್ನಿಸ್ತದ ಅವಾಗ ಕೈ ಬಿಡುವ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಮಕಾರವನ್ನ ಬಿಟ್ಬಿಡ್ಬೇಕು. ಅಂದ್ರೆ ಆನಂದ ಇರ್ತೀವಿ. ಇಷ್ಟೆಲ್ಲ ಕಲಪಣ್ಣನ ಮಾತು ಕೇಳಿದ ನಂತರ ನನಗನ್ನಿಸ್ತು ಯಾವ್ದು ಬಿಡಬೇಕು, ಯಾವ್ದು ಹಿಡಿಬೇಕು ಗೊತ್ತಿಲ್ಲ. ಕ್ಷಣ ಕ್ಷಣದ ಬದುಕಿನಲ್ಲಿ ಬದಲಾವಣೆಗಳು ಸಾಕಷ್ಟು ಅದಾವ. ಯಾರು ಹೆಂಗ್ ಬದಲಾಗ್ತಾರ ಅದನ್ನು ಗೊತ್ತಿಲ್ಲ. ಯಾವ ವಸ್ತುಗಳು ಹೆಂಗ್ ಬದಲಾಗ್ತಾವ ಗೊತ್ತಿಲ್ಲ. ಯಾವ ವಿಷಯ ಹೆಂಗ್ ಬದಲಾಗ್ತದ ಗೊತ್ತಿಲ್ಲ. ಬದಲಾಗುವ ಜಗತ್ತಿನಲ್ಲಿ ಅವಧಿ ಮುಗೀತದೆ ಎಲ್ಲದಕ್ಕೂ ಅನ್ನೋದೊಂದು ಮಾತ್ರ ಅರ್ಥ ಆಯ್ತು. ಹೆಂಗ್ ಕಾಲಚಕ್ರ ಓಡ್ತಿರ್ತದ, ಪ್ರತಿಯೊಂದು ವಿಷಯಕ್ಕೂ, ವ್ಯಕ್ತಿಗೂ, ಏನೇ ವಸ್ತುವಿಗೂ ಅದರ ಅವಧಿ ಮುಗೀತು ಅಂದ್ರೆ ಅದ್ರ ಬಗ್ಗೆ ನಾವು ಆಸಕ್ತಿ ಕಡಿಮೆ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಅದು ನಮ್ಗೆ ವಿಷಯ ಆಗ್ತದ ಅನ್ನೋ ಮಾತ್ರ ಗೊತ್ತಾಯ್ತು. ಅದ್ರ ಮೇಲೆ ನಾವು ಹೆಚ್ಚಿನ ಮೋಹ ಇಟ್ಕೊಂಡೇವು ಅಂದ್ರೆ ಅದು ನಮಗೆ ವಿಷಯ ಆಗ್ತದೆ. ಮಮಕಾರ ಇಟ್ಕೊಂಡ್ರು ವಿಷಯ ಆಗ್ತದೆ. ಎಲ್ಲಿಗೆ ಎಕ್ಸ್ಪೈರಿ ಆಗ್ತದೆ ಅನ್ನೋದು ಗುರುತಿಸ್ಕೊಂಡೇವು ಅಂದ್ರೆ ಆನಂದದಾಗಿರ್ತೀವಿ. ಈ ಆನಂದ ನಮ್ಮಿಂದ ಎಲ್ಲರದ ಆಗಬೇಕು. ಧನ್ಯವಾದಗಳು.